Follow my Instagram to get crazy updates. Hi guys, welcome to my channel One Life Bro. Myself Akshay. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಸ್ಕೂಟರ್ Aprilia SR 125cc ಇಂಜಿನ್ನ ಆ್ಯಂಡ್ ದಿಸ್ ಇಸ್ ದಿ ಕೀ ತುಂಬ ಪ್ರೀಮಿಯಮ್ ಆಗಿದೆ. ಫಸ್ಟು ಕೀ ಹಾಕೋಣ ಬನ್ನಿ. ಕೀ ಹಾಕಿ ಆನ್ ಮಾಡಿದಾಗ ಹೆಡ್ಲೈಟಲ್ಲಿ LED ಲೈಟ್ಸ್ ಆನ್ ಆಗುತ್ತೆ, ಅಂದರೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಆನ್ ಆಗುತ್ತೆ. ಆ್ಯಂಡ್ ಈ ಗಾಡಿಯೊಳಗೆ 4 ಟೈಪ್ಸ್ ಆಫ್ ಕಲರ್ ಬರುತ್ತೆ. ಒಂದು ಬ್ಲೂ, ರೆಡ್, ಗ್ರೇ ಆ್ಯಂಡ್ ವೈಟ್. ಗ್ರೇ ಒಂಚೂರು ಸಿಲ್ವರ್ ಥರನೂ ಕಾಣುತ್ತೆ. ಸೊ ಫ್ರಂಟಿಂದ ಗಾಡಿ ಈ ಥರ ಕಾಣುತ್ತೆ. ಫಸ್ಟು ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಫುಲ್ಲು LED ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಡೇ ಟೈಮ್ ರನ್ನಿಂಗ್ ಲೈಟು ಕೊಟ್ಟಿದ್ದಾರೆ ಆ್ಯಂಡ್ ಕಲರ್ ಸ್ಕೀಮ್ ಚೆನ್ನಾಗಿದೆ. ಆ್ಯಂಡ್ ಮೇಲ್ಗಡೆ ಏಪ್ರಿಲಾ ಅಂತ ರಿಟರ್ನ್ ಮಾಡಿದ್ದಾರೆ, ಕೆಳಗಡೆ ಇಟಲಿಯ ಫ್ಲ್ಯಾಗಿನ ಕಲರ್ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. Aprilia SR 160 ಮತ್ತು Aprilia SR 125 ನೋಡೋಕ್ಕೆ ಸೇಮ್, ಬಟ್ ಇಂಜಿನ್ ಸ್ಪೆಸಿಫಿಕೇಷನ್ ಡಿಫ್ರೆಂಟ್ ಇದೆ. ಆ್ಯಂಡ್ ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಆ್ಯಲಜನ್ ಬಲ್ಬ್. ಆ್ಯಂಡ್ ಈ ಗಾಡಿನ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ, ಲೈಕ್ ಹೆಲಿಕಾಪ್ಟರ್ ಥರ. ಆ್ಯಂಡ್ ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ವೀಲ್ ವಿಚಾರಕ್ಕೆ ಬಂದಾಗ ಇದು ಅಲಾಯ್ ವೀಲ್ಸು, 14 ಇಂಚಸ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು. ಇನ್ನು ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಇದು ಡಿಸ್ಕ್ ಬ್ರೇಕ್ ಬರುತ್ತೆ, ಅಂದರೆ ಇದಕ್ಕೆ ABS ಅಂತ ಕರೆಯಲ್ಲ, ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಆ್ಯಂಡ್ ಫ್ರಂಟ್ ಫೆಂಡರು ಕಾರ್ಬನ್ ಫೈಬರ್ ಮೆಟೀರಿಯಲ್ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಈ ಕಲರು ಗ್ರೇ ಕಲರು ನೋಡೋಕ್ಕೆ ಸಿಲ್ವರ್ ಥರನೂ ಕಾಣುತ್ತೆ. SR 125 ಅಂತ ರಿಟರ್ನ್ ಮಾಡಿದ್ದಾರೆ. ಹೇಳಬೇಕು ಅಂದರೆ ಇದು 3 ವ್ಯಾಲ್ವ್ ಇಂಜಿನು, ಅದಕ್ಕೆ 3 VTEC ಅಂತ ಇಲ್ಲಿ ಕೆಳಗಡೆ ರಿಟರ್ನ್ ಮಾಡಿದ್ದಾರೆ, ನೋಡ್ಬೋದು. ಆ್ಯಂಡ್ ಏಪ್ರಿಲ್ ಅಂತ ಕೆಳಗಡೆ ರಿಟರ್ನ್ ಮಾಡಿದ್ದಾರೆ. ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಪಿಲಿಯನ್ ಫುಟ್ಹೋಲ್ ಕೊಟ್ಟಿದ್ದಾರೆ. ಪಿಲಿಯನ್ ಫುಟ್ಹೋಲ್ ಯಾವುದೇ ಕಾರಣಕ್ಕೂ ಪ್ರೊಜೆಕ್ಟ್ ಆಗಿರಲ್ಲ, ಬಿಕಾಸ್ ಆಫ್ ಬಾಡಿ ಜೊತೆಗೆ ಇಂಟಿಗ್ರೇಟೆಡ್ ಆಗಿರುತ್ತೆ. ಈ ಥರ ಓಪನ್ನು ಕ್ಲೋಸು ಮಾಡ್ಬೋದು. ಈ ಥರ ಯಾಕೆ ಬಿಡ್ತಾರೆ ಅಂದರೆ ಏರೋಡೈನಮಿಕ್ಕಿಗೋಸ್ಕರ ಬಿಡ್ತಾರೆ. ಆ್ಯಂಡ್ ಈ ಗಾಡಿನ ಗ್ಲೋಬಲ್ ಡಿಸೈನ್ ಅಂತ ಕರೀತಾರೆ. ಪ್ರಪಂಚದಲ್ಲಿ ಎಲ್ಲೇ ಹೋಗಿ ನೀವು ಕೇಳಿದ್ರು Aprilia SR 160 125 ಇದೇ ಗಾಡಿ ಕೊಡೋದು, ಅದಕ್ಕೋಸ್ಕರ ಇದು ಗ್ಲೋಬಲ್ ಡಿಸೈನ್ ಅಂತ ಕರೀತಾರೆ. ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಕೊಟ್ಟಿದ್ದಾರೆ, ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 125cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಏರ್ ಕೂಲ್ಡ್ 3 ವ್ಯಾಲ್ವ್ BS6 ಇಂಜಿನು, ಜೊತೆಗೆ ಇದು FI ಇಂಜಿನು. ಮ್ಯಾಕ್ಸಿಮಮ್ ಪವರು 9 ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕು 9.70 Nm ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇದು CVT ಗೇರ್ ಬಾಕ್ಸು. ನಾರ್ಮಲ್ ಏರ್ ಕೂಲ್ಡ್ ಇಂಜಿನ್ಗೆ ಯಾವ ಥರ ಇಂಜಿನ್ ಮೇಂಟೈನ್ ಮಾಡಬೇಕು, ಲೈಕ್ ಆಯಿಲ್ ಚೇಂಜ್ ಮಾಡಿಸೋದು, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸೋದು, ಅಷ್ಟೇ ಇದು ಕೆಲಸ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಆ್ಯಂಡ್ ಇದು ಬ್ಯಾಕ್ ಸೈಡ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಅಡ್ಜಸ್ಟಬಲ್ ಮೋನೋಶಾಕ್ ಅಬ್ಸರ್ಬರು, ಅಂದರೆ ಅಡ್ಜಸ್ಟ್ ಮಾಡ್ಕೊಬೋದು ನಾವು ಸಸ್ಪೆನ್ಷನ್ನ. ಆ್ಯಂಡ್ ಹೇಳಬೇಕು ಅಂದರೆ ಬ್ಯಾಕ್ ಸೈಡ್ ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಇದು LED ಲೈಟ್ಸ್ ಆ್ಯಂಡ್ ಎಕ್ಸ್ ಶೇಪಲ್ಲಿ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಆಲಜನ್ ಬಲ್ಬ್, LED ಕೊಡ್ಬೋದಿತ್ತು ಬಟ್ ಕೊಟ್ಟಿಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ, ಸಪ್ರೇಟಾಗಿ ಲೈಟ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ವೀಲ್ ವಿಚಾರಕ್ಕೆ ಬಂದಾಗ ಅಲಾಯ್ ವೀಲ್ಸು, 14 ಇಂಚಸ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು. ಆ್ಯಂಡ್ ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಬರುತ್ತೆ ನೋಡಿ, ಈ ಥರ ಎಲ್ಲ ಕಾಣುತ್ತೆ. ಗ್ಲಾಸಿ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ನೋಡ್ಬೋದು ಗಾಡಿ ತುಂಬಾ ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ, ಲೈಕ್ SR 160 ಥರನೇ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ ಈ ಥರ ಕಾಣುತ್ತೆ, ಪ್ಲಾಸ್ಟಿಕಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಕವರಿಂಗು. ಆ್ಯಂಡ್ ಗಾಡಿ ಮಾತ್ರ ಸೈಡಿಂದ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ಈ ಗಾಡಿಯ ಲೆಂತ್ ಬಂದು 1985 mm ಬರುತ್ತೆ. ಆ್ಯಂಡ್ ವಿಡ್ತು 806 mm ಬರುತ್ತೆ. ಆ್ಯಂಡ್ ವೀಲ್ ಬೇಸು 1365 mm ಬರುತ್ತೆ. ಆ್ಯಂಡ್ ಗಾಡಿ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಹುಕ್ಕು ಕೊಟ್ಟಿದ್ದಾರೆ ಲಗೇಜ್ ಇಟ್ಕೊಂಡು ಹೋಗೋಕ್ಕೆ, ಲೈಕ್ ಈ ಥರ ಹುಕ್ಕು ಕೊಟ್ಟಿದ್ದಾರೆ, ನೋಡ್ಬೋದು ಈ ಥರ ಇದೆ. ಇನ್ನು ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಇದು ಫುಲ್ಲು ಡಿಜಿಟಲ್ ಕ್ಲಸ್ಟರ್. ಇದರಲ್ಲಿ ಏನೇನು ತೋರಿಸುತ್ತೆ ಅಂದರೆ ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸುತ್ತೆ, ಈಟ್ ಎಷ್ಟಿದೆ ಅಂತ ತೋರಿಸುತ್ತೆ, ಟ್ರಿಪ್ ಮೀಟರ್ ತೋರಿಸುತ್ತೆ, ಟೈಮ್ ತೋರಿಸುತ್ತೆ, RPM ತೋರಿಸುತ್ತೆ, ಸ್ಪೀಡೋಮೀಟರ್ ತೋರಿಸುತ್ತೆ, ಆ್ಯಂಡ್ ಟೆಂಪ್ರೇಚರ್ ತೋರಿಸುತ್ತೆ. ಆ್ಯಂಡ್ ಲಾಸ್ಟ್ ಟೈರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಓಡಿಸಿದ್ದೀರ ಅಂತಲೂ ತೋರಿಸುತ್ತೆ. ಆ್ಯಂಡ್ ಇದು ಫುಲ್ಲು ಡಿಜಿಟಲ್ ಕ್ಲಸ್ಟರ್ ಆಗಿರೋದ್ರಿಂದ ನಮಗೆ ಒಂದೇ ಕಲರ್ ಬರುತ್ತೆ, ಲೈಕ್ ರೆಡ್ ಕಲರ್ ಡಿಸ್ಪ್ಲೇ ಬರುತ್ತೆ, ಅದು ಬಿಟ್ಟರೆ ಏನಿಲ್ಲ. ಮಿರರ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ತೋರಿಸುತ್ತೆ ಅಲ್ಲಿ ಮೂಡ್ಸ್ ಚೇಂಜ್ ಮಾಡೋದಿರುತ್ತೆ, ಮೂಡ್ಸ್ ಅಂತ ಹೋಗ್ತದೆ, ಇಟ್ ವಿಲ್ ಚೇಂಜ್. ಆ್ಯಂಡ್ ಈ ಡ್ಯಾಶ್ಬೋರ್ಡು ಕಾರ್ಬನ್ ಫೈಬರಲ್ಲಿ ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ಬ್ಯಾಕ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ. ಆ್ಯಂಡ್ ಗಾಡಿ ಸೀಟು ಸ್ಪ್ಲಿಟ್ಟಿಂಗ್ ಥರ ಕಾಣುತ್ತೆ, ಬಟ್ ಸ್ಪ್ಲಿಟ್ ಎಲ್ಲ ಸಿಂಗಲ್ ಸೀಟ್ ಅದು. ಆ್ಯಂಡ್ ಈ ಗಾಡಿನ ತುಂಬ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಬೂಟ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೆ ಸಪ್ರೇಟ್ ಕೀ ಯೂನಿಟ್ ಕೊಟ್ಟಿದ್ದಾರೆ. ಸೊ ಈ ಥರ ಕೀ ತೆಗೆದ್ಬಿಟ್ಟು ಇದು ಸೈಡ್ ಕೊಟ್ಟಿದ್ದಾರೆ ನೋಡಿ, ಕೀ ಇಲ್ಲಿ ಹಾಕಬೇಕು. ಆ್ಯಂಡ್ ಇದು ಸ್ಪ್ಲಿಟ್ ಸೀಟ್ ಆಗಿದ್ರೂ ಸಿಂಗಲ್ ಸೀಟ್ ಇದು, ಅಂದರೆ ನೋಡೋಕ್ಕೆ ಸ್ಪ್ಲಿಟ್ ಸೀಟ್ ಥರ ಕಾಣುತ್ತೆ, ಬಟ್ ಸಿಂಗಲ್ ಸೀಟು. ಆ್ಯಂಡ್ ಈ ಥರ ಕಾಣುತ್ತೆ.
ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಟ್ರಿನೂ ಇಲ್ಲೇ ಕೊಟ್ಟಿದ್ದಾರೆ. ಫ್ಯೂಯಲ್ ಇಲ್ಲೇ ಹಾಕ್ಸ್ಕೊಳ್ಬೇಕು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 6 ಲೀಟರ್ಸ್ ತನಕ ಇಡ್ಸುತ್ತೆ ಆ್ಯಂಡ್ ಆ್ಯಂಡ್ ಗ್ಲಾಬ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಹೇಳಬೇಕು ಅಂದರೆ ಈ ಗಾಡಿ ಫುಲ್ ಸೈಜ್ ಹೆಲ್ಮೆಟ್ ಈ ಒಂದು ಕ್ಯಾಬಿನಲ್ಲಿ ಇಡ್ಸುತ್ತೆ. ಆ್ಯಂಡ್ ನನಗೆ ಇಷ್ಟ ಆಗಿದೆ ಏನಂದರೆ ಈ ಸೀಟು ನೋಡೋಕ್ಕೆ ಸ್ಪಿಟ್ ಸೀಟ್ ಥರ ಇದೆ, ಬಟ್ ಸಿಂಗಲ್ ಪೀಸ್ ಸೀಟ್ ಇದು. ಆ್ಯಂಡ್ ಈ ಗಾಡಿ ಬಗ್ಗೆ ಹೇಳೋದಾದರೆ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಪ್ರೈಸ್ ಒಂದು ಚೆನ್ನಾಗಿದೆ. 1.2 ಲ್ಯಾಕಿಂದ ಶುರುವಾಗುತ್ತೆ ಬೆಂಗಳೂರಲ್ಲಿ. ಆ್ಯಂಡ್ ಯಾವುದೇ ಆ್ಯಂಗಲಿಂದ ನೋಡಿದ್ರು ಗಾಡಿ ಸಕ್ಕತ್ತಾಗಿ ಕಾಣುತ್ತೆ. ಆ್ಯಂಡ್ ಇದು ABS ಅಲ್ಲ, ಕಾಂಬಿ ಬ್ರೇಕ್ ಸಿಸ್ಟಮು. ಆ್ಯಂಡ್ ಈ ಗಾಡಿಗೆ ಟಫ್ ಕಾಂಪಿಟೇಷನ್ ಕೊಡೋ ಗಾಡಿ ಅಂದರೆ ಆಕ್ಸಿಸ್ 125. ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು, ಬಟ್ ಈ ಗಾಡಿ ನೋಡೋಕ್ಕೆ ಸಕ್ಕತ್ತಾಗಿದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.